ಹೆಸರು ನೀವು? ಆನಂದ. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ? 4 ವರ್ಷ. 4 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ. ಇಲ್ಲಿ ಬರುವಂಥ ಭಕ್ತಾದಿಗಳು ಯಾವ ರೀತಿ ಜಾಸ್ತಿ ಅರ್ಕೆ ಮಾಡ್ಕೊಂಥದ್ದು? ಮುಡ್ಲಕ್ಕಿ ಕಟ್ಟೋರು ಇರ್ತಾರೆ, ಸೀರೆ ಉಡ್ಸೋರು ಇರ್ತಾರೆ. ಅವ್ರವ್ರ ಅನುಕೂಲವಾಗಿ ಅವರು ಕಾಣಿಕೆ ಅರ್ಕೆ ಒಪ್ಕೋತಾರೆ. ಹಾಯ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SS ಸಿದ್ದು. ನಿಮ್ಮೆಲ್ಲರಿಗೂ SS ಸಿದ್ದು 6 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ದೇವರ ಬಗ್ಗೆ ತಿಳಿಯೋಣ. ನಮ್ಮ ಮಕ್ಕಳಿಗೆ ಮದ್ವೆನೋ ಏನೋ ಒಳ್ಳೇದಾದ್ರೆ ನಾವು ನಿನ್ನ ಕಣಮ್ಮ ನಿನ್ಗೆ ಮಾಡ್ತೀವಿ ಅಂತ ಆರ್ಸ್ಕೊಯ್ತಾರೆ. 4 ಜನ ಕಂಬಳಿ ಬಿಟ್ಟಿ ಕಳಿಸ್ತೀವಿ ಕಣಮ್ಮ. ಎಲ್ಲಿವರೆಗೂ ತಗೊಂಡೋಗಿದ್ರಿ ದೇವ್ರನ್ನ ನೀವು? ಬೆಂಗಳೂರು ಗಂಟೆ ತಕೋಗಿದ್ವಿ, ತಮಿಳ್ನಾಡು ಗಂಟೆ ತಕೋಗಿದ್ವಿ. ಇಲ್ಲಿ ಈ ಕಡೆ ಹಳ್ಳಿಗಳು ಸುತ್ತಾವಲ್ರ, ಎಲ್ಲೆಲ್ಲ ಅವ್ರೆ ಎಲ್ಲ ತಕೋಗವ್ರೆ, ನಮ್ನೆ ಕರ್ಕೋಗವ್ರೆ. ಒಟ್ಟಲ್ಲಿ ಬೆಂಗಳೂರಿಂದ ತಮಿಳ್ನಾಡುವರೆಗೂ ಅರ್ಕೆ ಮಾಡ್ಕೊಂಡಿದ್ರೆ ನಿಮ್ಗೆ ಏನು ಒಳ್ಳೇದಾಗಿದೆ? ಇಲ್ಲಿ ಅರ್ಕೆ ಏನಿದ್ರೆ ಮನೆ ದೇವ್ರ ಏನಿದು ನಮ್ ಕಾಯ್ತಿರೋನೇ ಅವರು. ಏನು ವಾರ ಬರ್ತೀನಿ, ಪೂಜೆ ಮಾಡಿಸ್ಕೊಳ್ತೀನಿ. ಅಂದ್ರೆ ನೀವು ಇಲ್ಲಿ ಯಾವ ವಾರ ಬರ್ತೀರಿ? ತಿಂಗಳಿಗೆ ಒಂದ್ಸಲ ಬರ್ತೀರಾ, ವಾರಕ್ಕೊಂದ್ಸಲ ಬರ್ತೀರಾ? ವಾರಕ್ಕೊಂದ್ಸಲ ಬರ್ತೀನಿ, 15 ದಿನಕ್ಕೊಂದ್ಸಲ ಬರ್ತೀನಿ. ಬದಲಾರ್ತೀನಿ. ಒಟ್ಟಲ್ಲಿ ಬಂದ್ರೆ ನಿಮ್ಗೆ ಮನಸ್ಸು ತೃಪ್ತಿ ಆಗುತ್ತೆ. ನಿಮ್ದೇ ಆಗುತ್ತೆ. ಸರಿ ಅಣ್ಣ, ಧನ್ಯವಾದಗಳು. ನಿಮ್ಮ ಹೆಸರೇನಂದ್ರೆ? ಶಿವರಾಜ್. ಶಿವರಾಜ್ ಅಣ್ಣ, ನಿಮ್ಮ ಹೆಸರು? ನನ್ನ ಹೆಸರು ಮಾದೇಶ ಅಂತ. ಅಂದ್ರೆ ನೀವು ಇಲ್ಲಿಗೆ ವಾರ ಬರ್ತಾ ಇದ್ದೀರಾ, ತಿಂಗಳಿಗೆ ಒಂದ್ಸಲ ಬರ್ತೀರಾ? ಇಲ್ಲಿ ಬಂದ್ರೆ ಏನ್ ಒಳ್ಳೇದಾಗುತ್ತೆ? ಮಂಗಳವಾರ ಶುಕ್ರವಾರ 2 ದಿನ ಬರ್ತೀವಿ. ವಾರಕ್ಕೆ 15 ದಿನಕ್ಕೆ ಯಾವಾಗಲೂ ಬರ್ತಾ ಇರ್ತೀವಿ. ಬರ್ಬೇಕು ಅನ್ಸ್ತಾ ಅಂದ್ರೆ ಇಲ್ಲಿ ಏನೇನು ಅರ್ಕೆ ಮಾಡ್ಕೋತಾರೆ? ಮೇನ್ ಮೇಲೆ ನಮ್ಮ ಮನಸ್ಸಿಗೆ ಏನು ಒಳ್ಳೇದಾಗಬೇಕು ಅಂತ ಅನ್ಸಿದ್ರೆ ಏನ್ ಬೇಕಾದ್ರೆ ಅರ್ಕೆ ಮಾಡ್ಕೊಂಡು ಅದಾಗುತ್ತೆ. ಮನಸ್ಸಲ್ಲಿ ಏನು ಕಂತಿಬೋದು ಒಳ್ಳೇದಾಗುತ್ತೆ. ಅಂದ್ರೆ ಇಲ್ಲಿ ಒಳ್ಳೇದಾಗಿದ್ದ ನೀವು ಕಣ್ಣಾರ ಯಾರು ನೋಡಿರೋದು ಏನಾರು ಇದೆಯಾ, ಕೇಳಿರೋದು ಏನಾರು ಇದೆಯಾ? ನಾವೇ ಅನುಭವಿಸ್ತಾ ಇದ್ದೀವಲ್ಲ. ನಿಮ್ಗೆ ಏನು ಅರ್ಕೆ ಮಾಡ್ಕೊಂಡಿದ್ರಿ ಅದ್ರ ಬಗ್ಗೆ ತಿಳಿಸ್ಬಿಡಿ ಸರ್. ಏನೋ ಒಂದು ಒಳ್ಳೇದಾಗಬೇಕು ಅಂತ ಅನ್ಕೊಂಡಿದ್ದ, ಒಳ್ಳೇದಾಯ್ತು. ಹಾಗಾಗಿ ಈಗ ಏನ್ ಅರ್ಕೆ ಯಾವ ರೂಪದಲ್ಲಿ ಕಟ್ಕೋಬೇಕು ಸರ್? ಈಗ ನಮ್ಗೆ ಮಕ್ಳಿಲ್ಲ ಅನ್ಕೊಂಡಿದ್ರು, ಮಕ್ಳಿಲ್ಲ, ಅವರು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು? ನಮ್ಮ ಮಗನ ಹುಷಾರಿರ್ಲಿಲ್ಲ, ಹೆಸರೇನ ಬೇರೆ ಇಕ್ಕಿದ್ದ. ಆಮೇಲೆ ಹೆಸರು ಇದು ಬರುತ್ತಲ್ಲ, ಮಾದೇವ ಅಂತ ಇಕ್ಕಿದ್ದ. ಮನ್ವಿತ್ ಅಂತ ಇಕ್ಕಿದ್ದ. ಮನ್ವಿತ್ ಅಂತ ಇಟ್ಕೊಳ್ದು ಮಾದೇವ ಅಂತ ಇಕ್ಬೇಕು ಅಂತ ಹೇಳ್ತಮ್ಮ. ಆಮೇಲೆ ಮಾದೇವ ಅಂತ ಹೇಳಿದ್ರೆ ಹೆಸರು ಕಟ್ಮೇಲೆ ಹುಷಾರಲ್ಲ, ಇಲ್ಲ ಅವಾಗ ಹುಷಾರು ತಪ್ತಿದ್ದ. ಹಂಗಾಗಿ ಅವಾಗಿಂದ ಹೆಸರು ಕಟ್ಟಿದ್ಮೇಲೆ ದೇವ್ರ ಬಂದು ಮಾದೇವ ಅಂತ ಕರೆದ್ಮೇಲೆ ಈಗ ಎಲ್ಲ ಪರವಾಗಿ ಚೆನ್ನಾಗಿದೆ. ಅಂದ್ರೆ ಈಗ ವಿಡಿಯೋ ನೋಡ್ತಾ ಇರುವಂತವ್ರಿಗೆ ಈ ದೇವರ ಮಹಿಮೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ತಾಯಿ ನಂಬೇಕು, ನಂಬರೆ ಒಳ್ಳೆ ಮಾಡೇ ಮಾಡ್ತಾರೆ. ಖಂಡಿತವಾಗೂ ಒಳ್ಳೇದಾಗಲಿದ್ದು ಒಳ್ಳೇದಾಗ ಮಾಡೋದು ಸರ್. ಧನ್ಯವಾದ ಸರ್. ನೀವ್ ಯಾವ ಊರವರು? ಇದೇ ಊರೇ. ಈ ತಾಯಿಯ ಮಹಿಮೆ ಬಗ್ಗೆ ನಿಮ್ಗೆ ಏನು ಗೊತ್ತು? ಈ ತಾಯಿಯಲ್ಲಿ ನೆಲೆಗೊಳ್ಳೋ ಕಾರಣ ಏನು? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನಮ್ಗೆ. ಆಯ್ತು ಸರ್. ಯಾವುದೋ ಮಗು ಬಂದ್ಬಿಡ್ತು, ಮರಾಠಿ ಮಗು ಬತ್ಲೆ ಒಂದು ಮುತ್ಕಿ ಆ ಮಗು ಕರ್ಕೊಂಡು ಆ ಮಗುನ ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಆ ಮಗುನ ಕತ್ ಮುರ್ದಿ ಒಡವೆನೆಲ್ಲ ಬಿಚ್ಕೊಂಡು ಆ ಅಮ್ಮ ಒಡವೆ ಬಚ್ಚಿಟ್ಕೊಬಿಟ್ಲು. ಮಗುನ ಕತ್ ಮುರ್ದ್ಬಿಟ್ಟು ಒಡೆ ಸಂದಿ ತುರ್ಬಿಟ್ಲು, ಬಟ್ಟೆ ಸುತ್ತಿ ಸುಟ್ಬಿಟ್ಲೆ. ಪೊಲೀಸ್ನವರೆಲ್ಲ ಬಂದು ಇದೇ ಮನೆಗೆ ಮಗ ಹೋಯ್ತು ಅಂತ ಆ ಮುದ್ಕಿ ಮನೆಗೆ ಮಗ ಹೋಯ್ತು. ಆವಾಗ ಅದು ಬಂದು ಎಲ್ಲರೂ ನೋಡಿದ್ರೆ ಎಲ್ಲಿ ಮಗ ಇರಲಿಲ್ಲ. ಆವಾಗ ಆ ಅಮ್ಮ ಏನು ಮಾಡಿದ್ಲು ಅಂತ ಕೈ ಮುಕ್ಕೊಂಡ್ಲು. ಹುಟ್ಟದ ನಿರ್ವಾಣ ಈ ಅಮ್ಮನಿಗೆ, ನಿನ್ನ ಕದ್ದಿ ನಾನು ಚಿಕ್ಕಮ್ಮ ಅಂತಾನೆ ಹೆಸರು ಕೊಡ್ತೀನಿ, ಆ ಕದ್ದಿ ನಿನ್ನ ದೇವ್ರು ಮಾಡಿ ನಿಲ್ಲಿಸ್ತೀನಿ ಅಂದ್ಬಿಟ್ಟು ಆ ಮುದ್ಕಿ ಏನು ಮಾಡ್ಬಿಟ್ಲು, ಆ ಮಗನ ತಕೊಂಡ್ಬಂದು ಪಂಜರಕ್ಕೆ ಕೌಚ್ಬಿಟ್ಲು, ಕೋಳಿ ಪಂಜರಕ್ಕೆ. ಈ ಕೋಳಿ ಪಂಜರದಲ್ಲಿರೋ ಮಗ ಪೊಲೀಸ್ನವ್ರು ಬಂದು ಎತ್ತ ತಕ್ಷಣ ಈ ಕೋಳಿ ಪಟಾಪಟ್ನ ರಕ್ಕೆ ಒದರ್ಬಿಟ್ಟು ಕೊಕ್ಕೋ ಅಂತ ಕೂಗಿ 3 ಸೊಲ್ಲಕ್ಕೆ ಹೋಗ್ಬಿಟ್ರೆ, ಇದೇ ಕೋಳಿ ಕೂದಿ ನಿನ್ಗೆ ಹಬ್ಬ ಮಾಡ್ತೀನಮ್ಮ ಅಂದ್ರೆ ಕಮ್ಮ ಅಂತ ನಾನು ದೇವ್ರು ಮಾಡಿಸ್ತೀನಿ. ಅದೇ ನಿನ್ನ ಮೆರೆಯುವಂಥ ದೇವ್ರನ್ನೇ ನಾನು ಮಾಡಿಸ್ತೀನಿ. ನನಗೆ ಯಾರಿಗೂ ತಕ್ಕೊಡ್ಬೇಡ, ನೀನು ಯಾರು ಬಾಯಿಲು ಬರ್ಸ್ಬಾರ್ದು, ಇವ್ರಿಗೆಲ್ಲ ಬಾಯಿ ಕಟ್ಟಾಕ್ರಿ, ಯಾರು ಬಾಯಿಲು ಬರ್ಸ್ಬಾರ್ದು, ನೀನು ಅದೇ ಒಡವೆನೆಲ್ಲ ಇದು ಮಾಡಿಸ್ತೀನಿ ಅಂದ್ಬಿಟ್ಟು ಬೆಳ್ಳಿ ತೊಟ್ಲು ಮಾಡಿ, ಬೆಳ್ಳಿ ಸರ್ಪಣಿ ಮಾಡಿಸಿ, ಗಣಸರು ಹೆಬ್ಬೆಳ್ ಗಾತ್ರ ಚಿನ್ನದ ಮೊಗ ಮಾಡಿಸಿ ತೂಕ ಹಾಕಿ ಮಡಗಿದ್ರು. ಅದನ್ನ ಏನ್ ಮಾಡಿದ್ರೋ ಅದು ನಮಗೆ ಗೊತ್ತಿಲ್ಲ. 2 ತಾಣ ಅಂತ ಇದ್ದವು, ಆ ಕಡೆ ಈ ಕಡೆ 2 ತಾಣ ತುಂಬಿದ್ದವು. ನಾವು ನಮ್ಮ ಮನೆ ದೇವ್ರಿಗೆ ತಾಣ ತುಂಬ್ತೀವಿ. ತಾಣ ತುಂಬಿಟ್ಟು 2 ಚಿಪ್ಪಣ್ಣು, 2 ತೆಂಗಿನಕಾಯಿ, 2 ಉಬತ್ತಿ ಗಟ್ಟಿ, 2 ಜಾಕಿಟಿನ ಕಣ, ಅರಿಶಿನ ಕುಂಕುಮ ಎಲ್ಲ ಮಡಗಿ ಅದನ್ನ ನಾವು ಪೂಜೆ ಮಾಡ್ತೀವಿ. ಪೂಜೆ ಮಾಡಿದಾಗ ಮಧ್ಯಕ್ಕೆ ಬಂದು ಸ್ವಾಮಿ ನಿಂತ್ಕೊಂಡಂತೆ
ಸರ್ಪ ನಿಂತ್ಕೊಂಡು ಇದರಲ್ಲಿ ಅದು ವಯಸ್ಸು ಬರ್ತಂತೆ. ಯಾವ್ದ್ರಲ್ಲಿ ತಾಣದಲ್ಲಿ ನಾನು ಚಿಕ್ಕಮ್ಮನೆ ಹೊರ್ತು ಇನ್ಯಾರಲ್ಲ, ನಾನು ಕದ್ದಿರುಳೆ ಅಂತ 3 ಸತಿ ಬರ್ತಂತೆ. ಅದನ್ನ ಇವ್ರು ಏನ್ ಮಾಡ್ಬಿಟ್ರು, ಅದೇ ದೇವ್ರನ್ನ ಎಲ್ಲ ಮಾಡಿ ಇವ್ರು ನಾವು ಕದ್ದಿ ದೇವ್ರು ಮಾಡಿಸ್ತಾರಂತೆ ಆಗಿನ ಕಾಲದಲ್ಲಿ. ಈಗ ಅದೇ ದೇವ್ರ ತಕೊಂಡೋಗಿ ಪೆಟ್ಟಿನ ಮಡಗಿದ್ದು ಅದನ್ನ ಅಲರ್ಗುಲ್ಲ ಮಾಡ್ಬಿಟ್ರು. ಮಾಡಾಗೋದ್ಮೇಲೆ ನಾವೇನ್ ಮಾಡಿದೆ, ಎಲ್ಲಾನು ಗೋರ್ಕೊಂಡ್ಮೇಲೆ ನಾವೇನ್ ಮಾಡಿದೆ, ಹಿಂಗೆ ಹೊಂಟದ್ರಲ್ಲ ಎಲ್ಲ ಗೋರ್ಕೊಂಡು ಹೋಗ್ಬಿಟ್ಟು ಬಡ್ಕೊಂಡು ಕೆಚ್ಕೊಂಡು, ಇಲ್ಲಿ ಒಂಚೂರು ಒಡವೆನೂ ಇಲ್ಲ, ದೇವ್ರು ಇಲ್ಲ, ಎಲ್ಲ ಗೋರ್ಕೊಂಡೈತೆ ಬಡ್ಕೊಂಡು ಕೆಚ್ಕೊಂಡು ನಾವೆಲ್ಲ ನೋಡಿ, ಇಲ್ಲಿ ಕೂತಿರುವಮ್ಮ ನಾವೆಲ್ಲ ಬಡ್ಕೊಂಡು ಕೆಚ್ಕೊಂಡು ಹಿಂಗೆ ಮಾಡಿದ್ರಲ್ಲ ಅಂತ ಇದು ಮಾಡಿದ್ಮೇಲೆ ಆವಾಗ ಈ ದೇವ್ರುಗಳ ಎಲ್ಲರೂ ಸೇರಿ, ನಮ್ಮ ಮಠದವರೇ ಸೇರಿ, ನಮ್ಮ ಅಣ್ತಂದಿರೇ ಸೇರಿ ಈ ದೇವ್ರುಗಳು ಮಾಡಿಸಿದ್ರು. ದೇವ್ರುಗಳು ಮಾಡಿಸಿದ್ಮೇಲೆ ನಾವು ದೊಡ್ಡಮ್ಮ ಚಿಕ್ಕಮ್ಮ ಅಂತ ನಾವು ಬೆರೆಸ್ತಾ ಇದ್ವಿ, ಅಪ್ಪನ ಮನೆ ದೇವರು ಅಂತ. ಇಷ್ಟು ಕಂಡಿದ್ದೇವೆ ಹೊರತು ಇನ್ನಿದ್ದು ನಮ್ಗೆ ಗೊತ್ತಿಲ್ಲ ಸರ್. ಅಂದ್ರೆ ಇಲ್ಲಿ ಯಾವ್ಯಾವ ವಾರ ಪೂಜೆ ಇರುತ್ತೆ, ಇಲ್ಲಿ ಬಂದು ಏನ್ ಒಳ್ಳೇದಾಗುತ್ತೆ? ಇಲ್ಲಿ ಶುಕ್ರವಾರ, ಮಂಗಳವಾರ, ಅಮಾಸೆ ಹುಣ್ಮೇಲೆ ಆಯ್ತದೆ. ಅಮಾಸೆ ಹುಣ್ಮೇಲೆ ಶುಕ್ರವಾರ ಮಂಗಳವಾರ ಆದ್ಮೇಲೆ ಅಮ್ಮ ಕೊಂಡಕ್ಕೆ ಬರ್ತಾಳೆ. ಅಮ್ಮ ಕೊಂಡಕ್ಕೆ ಬಂದು ಮಠದಿಂದ ಕೊಲ್ಲಾಪುರದಮ್ಮನೊಂದಿಗೆ ಅಮ್ಮ ಹೋಯ್ತಾಳೆ. ಅಲ್ಲೋಗಿ ಅಲ್ಲಮ್ಮ ಮಠದಲ್ಲಿ ಬರಲ್ಲು, ಚಂಕೇರಮ್ಮನ ದೇವಸ್ಥಾನ ಯಾರು ಬಂದ ಮೇಲೆ ಅಮ್ಮ ಬರ್ತಾಳೆ. ಅಮ್ಮ ಬಂದ್ಮೇಲೆ ಅಮ್ಮನಿಗೆ ಮುದ್ಲಕ್ಕಿ ಕಟ್ಟಿ ಅಲಂಕಾರ ಮಾಡಿಸಿ ಬಟ್ಟೆ ಬರಿ ಮಾಡಿಸಿ ಕುಂಕುಮ ಇಕ್ಕಿ ಹೂನಾರ ಹಾಕಿ ಅಲಂಕಾರ ಮಾಡಿ ಅಮ್ಮನ ಕರ್ಕೊ ಬರ್ತಾರೆ. ಏಕ ಈ ಅಮ್ಮನಿಗೆ ಆ ಅಮ್ಮನಿಗೆ ಇಬ್ರಿಗೂ ಮುದ್ಲಕ್ಕಿ ಕಟ್ತಾರೆ. ಆಗ ಕರ್ಕೊಂಡ್ ತಂಟೆ ನಗರಿ ವರದಿ ಕರ್ಕೊ ಬಂದು ಆಗ ಅಮ್ಮನ್ನ ಕೊಂಡಕ್ಕೆ ನುಗ್ಗಿಸ್ತಾರೆ. ಫಸ್ಟು ಕೊಲ್ಲಾಪುರಮ್ಮ ನುಗ್ತಾಳೆ, ಎರಡನೇ ಈ ಅಮ್ಮ ನುಗ್ತಾಳೆ. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಏನ್ ಅರ್ಕೆ ಮಾಡ್ಕೊಂಡ್ರೆ ಆಗದೆ ಸ್ವಾಮಿ, ಇಲ್ಲಿ ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ? ಯಾಕಂದ್ರೆ ಈ ವಿಡಿಯೋ ನೋಡುವಂತವ್ರಿಗೆ ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ, ಮಾಡ್ಲಾನೋ ಗಾಳಿನೋ ಪೀಡೆ ಕಿಚಾತಿ ಅನ್ನೋದು. ಗಾಳಿ ಬಂದವ್ರಿಗೆ ಸ್ವಲ್ಪ ನಿಲ್ಸಿ, ಯಪ್ಪ ಗಾಳಿ ಮಾಡಿ ನೀನ್ ಮಾತಾಡಪ್ಪ, ನಿಮ್ಗೆ ಗೊತ್ತಿರೋದು ನಮ್ಗ್ ಗೊತ್ತಿರೋದು. ಗಾಳಿ ಬಂದವ್ರಿಗೆ ಕರ್ಕ ಬರ್ತಾರೆ ಚಿಕ್ಕಮ್ಮನ ದೇವಸ್ಥಾನಕ್ಕೆ. ಕರ್ಕ ಬಂದು ದೇವ್ರು ಕೇಳ್ತಾರೆ, ನಾನು ಹಿಡ್ಕೋತೀನಿ ಅಂದ್ರು ಅನ್ನೋದಾದ್ರೆ ಅಮ್ಮ ಹಿಡ್ಕೋತಾಳೆ. ಇಲ್ಲಮ್ಮ ನೀ ಬೇರೆ ಕಡೆ ಹೋಗಿ ಇಂತ ತಕ್ಕೋಗು ಅಂತ ಅಪ್ಪಣೆ ಕೊಡೋದಾದ್ರೆ ಕೊಡ್ತಾಳೆ. ಅಂದ್ರೆ ಇಲ್ಲಿ ಎಲ್ಲ ರೀತಿನೂ ಒಳ್ಳೇದಾಗುತ್ತೆ. ಎಲ್ಲ ರೀತಿ ಒಳ್ಳೆ. ಅಂದ್ರೆ ಇಲ್ಲಿ ಪೂಜೆ ಇರೋದು ಶುಕ್ರವಾರ, ಮಂಗಳವಾರ, ಅಮಾಸೆ ಹುಣ್ಮೇಲೆ. ಸರಿ ಅಮ್ಮ, ಧನ್ಯವಾದಗಳು. ಆಯ್ತು ಸರ್. ಅವ್ರ ತಂದೆ ನೋಡ್ಲಿವೆ ನಾವು, ಅವ್ರ ತಂದೆ ಇವ್ರ ತಂದೆ ಯಾರು ನೋಡ್ಲಿಲ್ಲ, ಇವ್ರ ತಂದೆ ನೋಡ್ಲಿಲ್ಲ ನಾವು. ಅವ್ರ ತಂದೆ ನಾನು ಕಣೆ, ನಾವು ನೋಡ್ಲಿಲ್ಲ. ಅವರು ಅವರು ತಂದೆ ಕಣೆ. ನನ್ನಮ್ಮ ನಿಲ್ಲುವಂದ್ರೆ ರೇಗುತ್ತಾಳೆ, ಮಗ ಮನೆಯಲ್ಲಿ ನೇಮದ ಒಳಕಲ್ಲು ಬಾರದವನಿಗೆ ಒಳಚಿಲುಕ ಗಲ್ಲು ಗಲ್ಲು ಅನ್ನುತ್ತಾಳೆ. ನನ್ನಮ್ಮ ನಿಲ್ಲುವಂದ್ರೆ ರೇಗುತ್ತಾಳೆ, ಬಾರದವನಿಗೆ ಒಳಚಿಲುಕ ಕೊಂಡು ನಲ್ಲಮ್ಮ ನಿಲ್ಲುವಂದ್ರೆ ರೇಗುತ್ತಾಳೆ. ಎಡಗಲ್ ಕಣಿ ಪುಟ್ಟೆ ಬಲಗೈಲಿ ಬೆತ್ತಾವ ಎಲ್ಲಿಗೋಗಿ ಮಯ ಕಾತೆ ಗಲ್ಲು ಗಲ್ಲು ಅನ್ನುತ್ತಾಳೆ. ನನ್ನಮ್ಮ ನಿಲ್ಲುವಂದ್ರೆ ರೇಗುತ್ತಾಳೆ. ಆನೆಗಳಿಗೋಗಿದ್ದೆ ನನ್ನಮ್ಮ ನಿಲ್ಲುವಂದ್ರೆ ರೇಗುತ್ತಾಳೆ. ಕಣಕಲಗರ ಸಾಣ ಕರಿಂಚಿನ ಸೀರೆಯ ಕಿಳಕಿ ನೋಡವಳ ಕಿಳುಗಣ್ಯ ಗಲ್ಲು ಗಲ್ಲು ಅನ್ನುತ್ತಾಳೆ. ಕಿಳುಗಣ್ಣಿ ಚಿಕ್ಕಮ್ಮ ಮರುತೋಳ ಮಣಿಯ ಮುಡಿಯೋಳ ಗಲ್ಲು ಗಲ್ಲು ಅನ್ನುತ್ತಾಳೆ.
ಒಂದು ತೋಕನಿಂದ ತೋಕೆ ನಿನ್ನ ಭೋಗ ಗಲು ಗಲು ಅನ್ನುತ್ತಾಳೆ ನನ್ನಮ್ಮ ನಿಲ್ಲುವಂದ್ರೆ ರೇಗುತ್ತಾಳೆ ಒಲ್ಲಿ ಉಂಗುರದೋಳೆ ಬಿನ್ನಿಯ ಕಾಲೋಳೆ ಕಲ್ಮೇಲೆ ಕಾಲ ತೊಳೆಯೋಳೆ ಹಸುರು ಬಳೆಯವಳೆ ಮುಸುರೆ ಮುತ್ತಿನೋಳೆ ಹಸುನ ಕಾಳಂಗೆ ನಗುವೋಳೆ ಗಲು ಗಲು ಅನ್ನುತ್ತಾಳೆ ನನ್ನಮ್ಮ ನಿಲ್ಲುವಂದ್ರೆ ರೇಗುತ್ತಾಳೆ ಹಸು ಮಕ್ಕಳಂಗೆ ನಗುವಳೆ ಚಿಕ್ಕಮ್ಮ ಹೆಸರು ನಡೆದಾವೆ ಮನೆಯಲ್ಲಿ ಗಲು ಗಲು ಅನ್ನುತ್ತಾಳೆ ನನ್ನಮ್ಮ ಅವರು ಏನ್ ಕಷ್ಟ ಪರಿಹಾರವಾಗಿ ಕೇಳ್ಕೊಂಡಿರ್ತಾರೆ ಏನ್ ಅನ್ಕೊಂಡಿರ್ತಾರೆ ಅರ್ಕೆ ಮುಖಾಂತರದಲ್ಲಿ ಅರ್ಕೆ ತಲುಪಿಸ್ತಾರೆ. ಆ ಕಷ್ಟ ಕಾಪಾಡಿ ಆ ತಾಯಿ ನೆರವೇರಿಸ್ಕೊಟ್ಟಾಗ ಅವ್ರ ಅರ್ಕೆ ತಲುಪಿಸ್ತಾರೆ. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ್ಯಾವ ಪೂಜೆ ಇರುತ್ತೆ ಅನ್ನೋ ಬಗ್ಗೆ ತಿಳಿಸ್ಕೊಡಿ. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಅಂದ್ರೆ ಪ್ರತಿದಿನ ಇರಲ್ಲ. ಅದ್ರಲ್ಲಿ ಫೋನ್ ಮಾಡ್ಕೊಂಡ್ ಬಂದವ್ರಿಗೆ ಪ್ರತಿದಿನ ಪೂಜೆ ಮಾಡ್ಕೊಡ್ತೀವಿ. ಫೋನ್ ಮಾಡಕ್ ಬಂದ್ರೆ ಪ್ರತಿದಿನಾನು ಇರುತ್ತೆ ಪೂಜೆ. ಅಂದ್ರೆ ಇಲ್ಲಿ ಮೇಯ್ನ್ ಆಗಿ ಕೆಲವಂತದ್ದು ದೇವಸ್ಥಾನಗಳಲ್ಲಿ ಈ ಕೆಲವರಿಗೆ ಮಾಟ ಮಂತ್ರ ಮಾಡ್ಕೊಟ್ಟಿರ್ತಾರೆ. ಅವ್ರು ಬಂದು ಇಲ್ಲಿ ಅರ್ಕೆ ರೂಪದಲ್ಲಿ ಏನಾರ ಮಾಡ್ಕೋಬೇಕಾ ಇಲ್ಲ ಬರೀ ಪೂಜೆ ಏನೋ ಮಾಡಿಸ್ಕೋಬೇಕಾ ಅದ್ರ ಬಗ್ಗೆ ತಿಳಿಸ್ಕೊಡಿ. ಮೇನ್ ಆಗಿ ಅಮ್ಮನ್ ಬಂದ್ ಕೇಳ್ಕಂದ್ರೆ ಅಮ್ಮ ಆಯ್ತದೆ ಅನ್ನೋದಿದ್ರೆ ಒಂದು ವಾಗ್ದಾನ ಕೊಡ್ತಾಳೆ. ಅದು ನನ್ಗಿರ್ಲಿ ಅಂತ ಮಾತು ಕೊಟ್ರೆ ಅದು ನೆರವೇರುತ್ತೆ. ಅಂದ್ರೆ ಮೈ ಮೇಲೆ ಬರೋದು ಯಾವ್ಯಾವ ವಾರ? ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಲೂ ಬರುತ್ತೆ. ಅಮಾವಾಸ್ಯೆ ಬರುತ್ತೆ, ಪ್ರತಿದಿನಾನು ಬರುತ್ತೆ. ಅಮ್ಮ ನಾನು ಅಮ್ಮನ್ನೇ ಕೇಳ್ಬೇಕು ಅನ್ಕೊ ಬಂದವ್ರಿಗೆ ಪ್ರತಿದಿನ ಉತ್ತರ ಇರುತ್ತೆ. ಪ್ರತಿದಿನ ಇರುತ್ತೆ. ಅಂದ್ರೆ ಇಲ್ಲಿ ನಿಮ್ ನಂಬರ್ ಹಾಕಿರ್ತೀನಿ, ಅವ್ರ ನಂಬರ್ ಈಗ ಫೋನ್ ಮಾಡ್ಕೊಂಡ್ ಬಂದ್ರೆ ಅವ್ರಿಗೆ ನೀವು ಯಾವ ಪೂಜೆ ಮಾಡ್ಕೊಡ್ತೀವಿ. ಅಂದ್ರೆ ಇಲ್ಲಿ ಬರುವಂತ ಲೊಕೇಶನ್ ಕಂಡ ಬಸ್ ಸ್ಟಾಂಡ್ ಇಂದ ಇಲ್ಲಿ ಯಾವ ರೀತಿ ಬರ್ಬೇಕು ಅದನ್ನ ಸ್ವಲ್ಪ ತಿಳಿಸ್ಕೊಡಿ. ಕನಕಪುರ ಟೌನ್, ಕುರಿಪೇಟೆ, ಕೊಲ್ಲಾಪುರದಮ್ಮ ದೇವಸ್ಥಾನ ಬೀದಿ, ಅಕ್ಕ ಕೊಲ್ಲಾಪುರದಮ್ಮ, ತಂಗೆ ಚಿಕ್ಕಮ್ಮ, ದೊಡ್ಡಮ್ಮ ಪಕ್ಕ ಪಕ್ಕದಲ್ಲೇ ಇರುವಂತದ್ದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲೊಕೇಶನ್ ಮತ್ತೆ ಫೋನ್ ನಂಬರ್ ಎಲ್ಲ ಹಾಕಿರ್ತೀನಿ, ಅದನ್ನ ನೋಡ್ಕೊಂಡು ಕೂಡ ಬರ್ತಾರೆ. ಅದು ಇನ್ನೊಂದು ನಿಮ್ಗೆ ತಿಳ್ಕೊಬೇಕು ಅಂತಂದ್ರೆ ಟೈಮಿಂಗ್ಸ್ ಬೆಳಿಗ್ಗೆ ಯಾವ ಟೈಮ್ ಇಂದ ಸಾಯಂಕಾಲ ಯಾವ ಟೈಮ್ಗೆ ಪೂಜೆ ಇರುತ್ತೆ? ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ಗಂಟನೂ ಇರ್ತೀನಿ. ಫೋನ್ ಮಾಡ್ಕೊಂಡ್ರೆ ಯಾವ ಟೈಮಲ್ಲಿ ಆದ್ರೂ ಪೂಜೆ ಮಾಡ್ಕೊಡ್ತೀವಿ. ದೂರದಿಂದ ಬಂದವ್ರಿಗೆ ಯಾವ ಟೈಮ್ ಬಂದು ಫೋನ್ ಹಾಕಿದ್ರು ನಾವು ಪೂಜೆ ಮಾಡ್ಕೊಡ್ತೀವಿ. ಸಾಯಂಕಾಲ 6 ರಿಂದ 9 ಗಂಟೆ ಗಂಟನೂ ಇರ್ತೀವಿ ಸಾಯಂಕಾಲದಲ್ಲಿ. ಸಾಯಂಕಾಲ ಇದ್ರಲ್ಲಿ ಅಂದ್ರೆ ಈಗ ಪೂಜೆ ಮಾಡಿಸ್ಕೋಬೇಕು ಅಂತಂದ್ರೆ ಈಗ ಇಲ್ಲಿ ಬಂದು ಪೂಜೆ ಮಾಡಿಸ್ಬೇಕು ಅಂತಂದ್ರೆ ತಡೆ ಏನಾರು ಹೊಡಿತೀರಾ ಅಮಾವಾಸ್ಯೆ ಮೇಲೆ? ಇಲ್ಲ ಇನ್ನೂ ಮಾಡಿಲ್ಲ ನಾವು. ದೇವಸ್ಥಾನ ಎಲ್ಲ ಆದ್ಮೇಲೆ ದೇವಸ್ಥಾನ ಎಲ್ಲ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದೀವಿ. ಅದೆಲ್ಲ ಆದ್ಮೇಲೆ ಅದನ್ನ ಮಾಡ್ಕೊಡ್ತೀವಿ. ಏನೇ ಅಲ್ಲಿ ತಾಯಿ ವಾಗ್ದಾನ ಕೇಳ್ಕೊಂಡೆ ಮುಂದುವರಿಬೇಕು. ವಾಗ್ದಾನ ಕೇಳ್ಕೊಂಡೆ ಮಾಡ್ಬೇಕದು. ಸರಿ ಸರ್, ಧನ್ಯವಾದಗಳು. ಧನ್ಯವಾದ.